ಸುರಾಮ ಅಮರ ವಿರುತ ಪದ ಅಮಿತ ಪ್ರದಾಯಕ ರಾಮ ಜಯ ಶ್ರೀ ರಾಮ ಸುರಾಮ. ಶ್ರೀ ನೆಲಮಹೇಶ್ವರಮ್ಮ ಪೌರಾಣಿಕ ನಾಟಕ ಮಂಡಳಿಗೆ, ಶ್ರೀ ನೆಲಮಹೇಶ್ವರಮ್ಮ ಪೌರಾಣಿಕ ನಾಟಕ ಮಂಡಳಿಗೆ ಜೈ ಶ್ರೀರಾಮ್. ಒಂದೇ ಒಂದೇ ಒಂದೇ. ಕಾಲದಲ್ಲಿ ಮಳೆ ಬೆಳೆಗಳೋಗಿ ಕಾಲದಲ್ಲಿ ಮಳೆ ಬೆಳೆಗಳೋಗಿ ಲೀಲೆಗಾದ ಜನರು ಮೌನರಾಗಿರ್ಬಾರೆ ಬೆಳೈ ಮಂತ್ರಿದ್ರ ರಾಜದ ಬರಿಯ ಬೆಳೈ ಮಂತ್ರಿದ್ರ ಸುಮಂತ್ರ ಮಂತ್ರಿಯವರೇ, ಧರಣಿ ಜನಗಳೆಲ್ಲ ಹರಿಯ ಭಜಿಸುತ್ತಾನೆ. ಸುಮಂತ್ರ ಮಂತ್ರಿಯವರೇ, ಧರಣಿ ಜನಗಳೆಲ್ಲ ಹರಿಯ ಭಜಿಸುತ್ತಾನೆ. ಪರಮ ಬೋಧದಿಂದ ಕರೆಯುತ್ತೀರ್ಬರೇನೈ ಬೆಳೈ ಮಂತ್ರಿದ್ರ ರಾಜ್ಯದ ಬರಿಯ ಬೆಳೈ ಮಂತ್ರಿದ್ರ ಸುಮಂತ್ರ ಮಂತ್ರಿಯವರೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೈಕ್ಯದಿರುವರೆ, ಅದು ಅಲ್ಲದೆ ಸದಾ ಶ್ರೀಹರಿಯ ಧ್ಯಾನ ಮಾಡುತ್ತಿರುವರೆ, ಅದನ್ನು ತಿಳಿಸಿರಾಗಿ. ಅಪ್ಪಣ ಮಹಾಪ್ರಭು. ರಾಜನೆ ಲಾಲಿಸೋ ಮಾಜನಿ ಬೇಳುವೆ, ರಾಜನೆ ಲಾಲಿಸೋ ಮಾಜನಿ ಬೇಳುವೆ. ರಾಜ್ಯದ ವಿವರವ ಸೋಜಿಗಾದಿಂದಲೇ. ಮಹಾಪ್ರಭು, ರಾಜ್ಯದ ವಿವರವ ಸೋಜಿಗಾದಿಂದಲೇ. ಸತ್ಯದ ರೀತಿಯೋ ನಿತ್ಯವೋ ನಡೆಯುತ್ತಾ. ಮಹಾಪ್ರಭು, ಸತ್ಯದ ರೀತಿಯೋ ನಿತ್ಯವೋ ನಡೆಯುತ್ತಾ. ಭಕ್ತಿ ಮರಿಯನು ನಿತ್ಯವೋ ಸ್ತುತಿ ಬರೋ. ಭಕ್ತಿ ಮರಿಯನು ನಿತ್ಯವೋ ಸ್ತುತಿ ಬರೋ. ರಾಜನೆ ಲಾಲಿಸೋ ಮಾಜರಿ ಬೇಳುವೆ, ರಾಜನೆ ಲಾಲಿಸೋ ಮಾಜರಿ ಬೇಳುವೆ.
ರಾಜ್ಯದ ವಿವರವ ಸೋಜಿಗದಿಂದಲೇ ಮಹಾಪ್ರಭು ನಿರುತವು ಸೌಖ್ಯದಿ ಪರಮ ಸಂತೋಷದಿ ನಿರುತವು ಸೌಖ್ಯದಿ ಪರಮ ಸಂತೋಷದಿ ಪುರಜನಗಳ ತಾಯಿರುತಿಹರೈ ಪ್ರಭು ಪುರಜನಗಳ ತಾಯಿರುತಿಹರೈ ಪ್ರಭು ರಾಜನೆ ಲಾಲಿಸೋ ಮಾಜದಿ ಪೇಳುವೆ ರಾಜ್ಯದ ವಿವರವ ಸೋಜಿಗದಿಂದಲೇ ಮಹಾಪ್ರಭು ಸುಮಂತ್ರ ಮಂತ್ರಿಯವರೇ, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಚತುರ್ವರ್ಣದ ಕುಲದವರು ಶ್ರೀಹರಿಯನ್ನು ಭಜಿಸುತ್ತಾ ಸೌಖ್ಯದಿಂದಿರೋರು ಮತ್ತೇನಪ್ಪಣೆ ರಾಜೇಂದ್ರ? ಬಹಳ ಸಂತೋಷ, ಬಹಳ ಸಂತೋಷ ಮಂತ್ರಿಯವರೇ. ನಿಮ್ಮ ಪೀಠವನ್ನು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಎಲ್ಲೇ ಸೈನ್ಯಾರ್ಚನೆ. ಮಹಾಪ್ರಭು ಹೇಳು ಬೇಗನೇ ಲೀಲೆಯಂ ಸೈನ್ಯಾದ ಪರಿಯ ಬೇಳು ಬೇಗನೇ. ಸೈನ್ಯಾಧೀಕ್ಷಣೆ. ಮಹಾಪ್ರಭು ಬೇಳು ಬೇಗನೇ ಲೀಲೆಯಂ ಸೈನ್ಯಾದ ಪರಿಯ ಬೇಳು ಬೇಗನೇ. ಸೈನ್ಯಾಧೀಕ್ಷಣೆ. ಮಹಾಪ್ರಭು ಹರದಿ ಜಯವನ್ನು ಹರದಿ ಗಳಿಸಿ ದರುಡದಿಂದರಿ ಧರಣಿಯೊಳುತ್ತ ಜಯಿಸಿ ದುರಿತದಿಂದಲೇ ಧರಣಿಯೊಳುತ್ತ ಪರೋ ದೇಶದ ರಾಜರುಗಳೇ ತರುತ್ತಲಿರುಗರೆ ಕಪ್ಪ ಕಾಣಿಕೆ ಬೇಳು ಬೇಗನೆ ಲೀಲೆಯಂ ಸೈನ್ಯಾದ ಪರಿಯ ಬೇಳು ಬೇಗನೆ. ಎಲೆ ಸೈನ್ಯಾಧೀಕ್ಷಣೆ. ಮಹಾಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ? ಅದು ಅಲ್ಲದೆ ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳು ಸಕಾಲದಲ್ಲಿ ಬಂದು ತಲುಪುತ್ತಿವೆ, ಅದೊಂದು ತಿಳಿಸಿ. ವಿಜ್ಞಾಪಿಸುವನು ಮಹಾರಾಜರೇ. ಭೂವರನೆ ಲಾಲಿಸೈ ಭೂವರನೆ ಲಾಲಿಸೈ ಪಟಪಟರ ಪರಿಯ ಬೇಡ್ವೆನೋ ಭೂವರನೆ ಲಾಲಿಸೈ ಶತ್ರು ಸೈನ್ಯಗಳ ಮುಕ್ತಿ ರೋಷದಿ ಕತ್ತರಿಸುತ್ತಲಿ ಕತ್ತಿಯಲೇ ಸೈನ್ಯಗಳ ಕತ್ತಿರೋಸದಿ ಕತ್ತಿಯಲ್ಲಿ ಎತ್ತ ಹೋದರೂ ಮುಂದೆ ಬಿಡುತ್ತೆ ಸುತ್ತುವರೆಗೂ ನಾ ಚಿತ್ತ ಕೊಟ್ಟಿಸುತ್ತೆ ಭೂವರನೆ ಲಾಲಿಸೈ ಪಟಪಟರ ಪರಿಯ ಬೇಡ್ವೆನು ಭೂವರನೆ ಲಾಲಿಸೈ. ಮಹಾಪ್ರಭು ಸೈನ್ಯಾಧೀಕ್ಷಣೆ. ಶತ್ರುಗಳ ಹೆಸರನ್ನೇ ಅಡಗಿಸಿ ಸದಾ ನಿಮ್ಮ ಕೀರ್ತಿಯನ್ನು ಕೊಂಡಾಡುತ್ತಿರೋರು ಮಹಾಪ್ರಭು. ಬೇಷ್, ಬಹಳ ಸಂತೋಷ, ಬಹಳ ಸಂತೋಷ. ಸೈನ್ಯಾಧೀಕ್ಷಣೆ, ಮಹಾಪ್ರಭು ನಿಮ್ಮಂತಹ ಸೈನ್ಯಾಧೀಕ್ಷರು ನಮ್ಮ ರಾಜ್ಯದಲ್ಲಿರು ನಮ್ಮ ಪ್ರಜೆಗಳಿಗಾಗಲಿ ನನಗಾಗಲಿ ಕುಂದು ಕೊರತೆಗಳೆಂದರೇನು? ನಿಮ್ಮ ಪೀಠವನ್ನು ಮಂಡಿಸಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ? ನಮ್ಮ ಪೂಜ್ಯ ಗುರುಗಳಾದ ವಸಿಷ್ಠ ಮಹಾಮುನಿಗಳನ್ನು ಬರಮಾಡಿ. ನಾರಾಯಣ ನಾರಾಯಣ. ಹರಿನಾರಾಯಣ ಮಾಧವ ಹರಿನಾರಾಯಣ ನಾರಾಯಣ ನಾರಾಯಣ. ಹರಿನಾರಾಯಣ ಮಾಧವ ಹರಿನಾರಾಯಣ ಮಾಧವ ನಾರಾಯಣ
ಪಾವನ ಮೂರ್ತಿ ನಾರಾಯಣ ನಾರಾಯಣ ಸುರವರನ್ನುತ ಶ್ರೀ ಪಾವನ ಮೂರ್ತಿ ಹರಿನಾರಾಯಣ ಮಾಧವ ಹರಿನಾರಾಯಣ ಮಾಧವ ನಾರಾಯಣ ನಾರಾಯಣ ಭಕ್ತರಿಗಾದಾರ ಮೋಕ್ಷಕ್ಕೆ ತೀರ ಭಕ್ತರಿಗಾದಾರ ಮೋಕ್ಷಕ್ಕೆ ತೀರ ಪಾಕಶಾಸನನುತ ಪರಮ ಪವಿತ್ರ ನಾರಾಯಣ ನಾರಾಯಣ ಪಾಕಶಾಸನನುತ ಪರಮ ಪವಿತ್ರ ಯೋಗಿ ಜನ ಹೃದಯ ನಂದ ವಿಹಾರ ನಾರಾಯಣ ನಾರಾಯಣ ಯೋಗಿ ಜನ ಹೃದಯ ನಂದ ವಿಹಾರ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ಹರಿನಾರಾಯಣ ಮಾಧವ ಹರಿನಾರಾಯಣ ಮಾಧವ ನಾರಾಯಣ ನಾರಾಯಣ ಪೂಜ್ಯರಿಗೆ ವಂದಿಸುವರು. ರಾಜೇಂದ್ರ ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಬಿಡಿಸಿ. ಆಗಬಹುದು. ರಾಜೇಂದ್ರ, ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಸಲು ಕಾರಣವಾದರುವೇನು? ವಸಿಷ್ಠ ಮಹಾಮುನಿಗಳೇ, ನಾನು ಈ ಧರ್ಮ ಸಿಂಹಾಸನವನ್ನು ಏರಿ 60 ಸಹಸ್ರ ವರ್ಷಗಳಾದವು. ಪುರುಷನ ಆಯಸ್ಸಾದರೂ ದಿನೇ ದಿನೇ ಕ್ಷೀಣಿಸುವುದು. ಅದಕ್ಕಾಗಿಯೇ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ಕೋಶ ದೇಶದ ಪಟ್ಟವನ್ನು ಕಟ್ಟಿ ನಾವು ದೈವಧ್ಯಾನದಲ್ಲಿ ನಿರತರಾಗಿರಬೇಕೆಂದರು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಗುರುವಳಿಯ? ರಾಜೇಂದ್ರ, ರಾಮಚಂದ್ರನು ದೊರೆಯಾದರೆ ಎಲ್ಲರಿಗೂ ಸುಖ ಸಂತೋಷ ಉಂಟಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಸಂತೋಷವಾಗಿ ಆಗಬಹುದು. ಬಹಳ ಸಂತೋಷ, ಬಹಳ ಸಂತೋಷ. ಸುಮಂತ್ರರೇ, ಮಹಾಪ್ರಭು. ನೀವೀಗಲೇ ಹೋಗಿ ನನ್ನ ಜ್ಯೇಷ್ಠ ಕುಮಾರನಾದ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು. ಸುರಗಣದೊಳ್ ಇಂದ್ರನೌಧದಿ ವರಮುನಿ ಜನ ಮಂತ್ರಿಗಣದೊಳ್ ಇಹ ಜನಕೋ ಪರಮ ತಪೋಧನ ರೆಡಿಗೋ ರಾಮಚಂದ್ರ, ಪರಮ ತಪೋಧನ ರೆಡಿಗೋ ಪರದೇ ಕರೆದಿದ ಕಾರಣವೇನು ತಿಳಿದೈ ಗುರುವರಿಗೆ ನಮಸ್ಕರಿಸುವನು. ರಾಮಚಂದ್ರ, ಯಶವಂತವನಾಗು. ಜನಕ ನಮಸ್ಕರಿಸುವೆನು. ಆಯುಷ್ಮಾನ್
ಜನಕ ಕುಮಾರ ರಾಮಚಂದ್ರ, ತಂದೆಯೇ ತವ ಪಾದಕೀಗ ವಂದಿಸಿ ಬೇಡುವೆ. ತಂದೆಯೇ ತವ ಪಾದಕೀಗ ವಂದಿಸಿ ಬೇಡುವೆ. ತಂದೆಯೇ ಜನಕ ರಾಮಚಂದ್ರ, ಇಂದು ಎಲ್ಲನೋ ಕರೆಸಿದ ಪರಿ. ಜನಕ ರಾಮಚಂದ್ರ, ಇಂದು ಎಲ್ಲನೋ ಕರೆಸಿದ ಪರಿ. ಇಂದು ಎಲ್ಲನೋ ಕರೆಸಿದ ಪರಿ. ಅಂದವೇನು ಚಂದದಿ ಬೇಳೆ. ತಂದೆಯೇ ತವ ಪಾದಕೀಗ ವಂದಿಸಿ ಬೇಡುವೆ. ತಂದೆಯೇ ಜನಕ ರಾಮಚಂದ್ರ, ಕರೆಸಿದ ಕಾರಣ ಬರದೊಳು ಹೊರೋಪನೆ. ಕರೆಸಿದ ಕಾರಣ ಬರದೊಳಗೊರೋಗನೆ. ಕರೆಸಿದ ಕಾರಣ ಬರದೊಳಗೊರೋಗನೆ. ಸರಸದಿ ನಡೆಯಲು ಬೇಡುವೆ. ತಂದೆಯೇ ತವ ಪಾದಕೀಗ ವಂದಿಸಿ ಬೇಡುವೆ. ತಂದೆಯೇ ಜನಕ ನನ್ನನ್ನು ಇಷ್ಟು ತುರಿತದಿಂದ ಕರೆಸಿದ ಕಾರಣವೇನು ಜನಕ? ರಾಮಚಂದ್ರ, ಜನಕ ನಿನ್ನನ್ನು ಕರೆಸಿದ ಕಾರಣ ಅತೀ ಮಹತ್ತರವಾದ್ದು. ಅದೇನು ಜನಕ? ಅದೇನೆಂದರೆ 60 ಸಹಸ್ರ ವರ್ಷದ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟಿ ನಾವು ದೈವಧ್ಯಾನದಲ್ಲಿ ನಿರತರಾಗಿರಬೇಕೆಂದು. ಜನಕ ಹೇಳುವುದನ್ನು ಕೇಳಿ. ಕುಮಾರ ರಾಮಚಂದ್ರ, ದಾರೆಯ ಒಗಿಸಲು ಏನಗೆ. ಜನಕ ರಾಮಚಂದ್ರ, ದಾರೆಯ ಒಗಿಸಲು ಏನಗೆ ಬರುವ ಭಾಗ್ಯವಿದೇನೋ. ದಾರೆಯ ಒಗಿಸಲು ಏನಗೆ. ಜನಕ ರಾಮಚಂದ್ರ, ತಿರುಗಿದೇನು ಅವನಿಯನು ನಾ. ಅಲ್ಲವೇ ಜನಕ? ಹೌದು ಕುಮಾರ. ತಿರುಗಿದೇನು ಅವನಿಯನು ನಾ. ನೆರೆ ಸುಖವನರಿಯೇ ಗುರುವೇ. ಗುರುಗಳೇ ರಾಮಚಂದ್ರ, ನೆರೆ ಸುಖವನರಿಯೇ ಗುರುವೇ. ದರೆ ವಗಿಸಲು ಏನಗೆ. ಜನಕ ರಾಮಚಂದ್ರ, ಈ ಸುಖವನ ಜಿಸುವ ಕ್ಲೇಶಗಳ ಕಾಂಬೆ. ಈ ಸುಖವನ ಜಿಸುವ ಕ್ಲೇಶಗಳ ಕಾಂಬೆ. ಈ ಸುಖವ ಸಾಧಿಸುವ ವೇಷಗಳ ಕಾಂಬೆ. ಈ ಸುಖವನ
ಸುಖವ ಪಂದುದೆ ಇಯದೊಳ್ ಗಾತಿಯ ಪಂದುದೆ ಇಯದೊಳ್ ದ್ವೇಷದ ಬಗೆಯನ್ನರಿಯದೆ ಸರ್ವಸ್ವವ ಹರೆಸುವುದು ಸರಿಸ ಸಾನಿ ದನಿದ ಪಾಮ ಗದ ಮಗರಿ ಸರಿ ಗಮ ಪದನಿ ಸರಿಸ ಸಾನಿ ದನಿದ ಪಾಮ ಗದ ಮಗರಿ ಸರಿ ಗಮ ಪದನಿ ತಾರೆ ವಗಿಸಲು ಏನಗೆ ಬರುವ ಭಾಗ್ಯವಿದೇನೋ ದರೆಯ ವಗಿಸಲು ಏನಗೆ 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 ಜನಕ ನನ್ನ ಅನುಜರಾದ ಭರತ ಶತ್ರುಘ್ನರು ನಗರದಲ್ಲಿ ಇಲ್ಲದಿರುವಾಗ ಇಂತಹ ಉತ್ಸವ ಸಮಾರಂಭವೊಂದು ಏರ್ಪಡಿಸಲು ಕಾರಣವೇನು ಜನಕ? ಕುಮಾರ ರಾಮಚಂದ್ರ, ಜನಕ ಪುರುಷನ ಆಯಸ್ಸಾದರೂ ದಿನೇ ದಿನೇ ಕ್ಷೀಣಿಸುವುದು. ಅದು ಅಲ್ಲದೆ ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯವನ್ನು ಇಟ್ಟಿರುವಂತ ಸುಗುಣಶೀಲರು ಜನಕ. ನೀನು ನಾನು ಅವರ ಬಗ್ಗೆ ಯೋಚಿಸದೆ ನೀನು ಗುರುಗಳ ಅನುಮತಿಯನ್ನು ಪಡೆದು ದೀಕ್ಷಾಬದ್ಧನಾಗಿ ಪಟ್ಟಾಭಿಷೇಕಕ್ಕೆ ಅನುಜ್ಞನಾಗು ಕುಮಾರ. ಗುರುಗಳೇ, ರಾಮಚಂದ್ರ, ಗುರುಗಳೇ, ನಮ್ಮ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಗುರುತಿಸಿ ಹೇಳಿ. ಆಗಬಹುದು ರಾಜೇಂದ್ರ. ಗುರುಗಳೇ, ರಾಮಚಂದ್ರನ ಪಟ್ಟಾಭಿಷೇಕವನ್ನು ಮಾಡಲು ನಾಳೆಯೇ ಪ್ರಶಸ್ತವಾಗಿರುವುದು. ಅಲ್ಲದೆ ರಾಮಚಂದ್ರ, ಗುರುಗಳೇ, ನೀನು ಮತ್ತು ಜಾನಕಿಯು ಉಪವಾಸವಿದ್ದು ದೇವತಾ ಆರಾಧನೆಯನ್ನು ಮಾಡಿ ನೆಲದ ಮೇಲೆ ಮಲಗಬೇಕು. ನಾಳೆಯೇ ಮುಂದಿನ ಕಾರ್ಯವನ್ನು ನಡೆಸಬೇಕು. ತಿಳಿಯಿತೆ ಗುರುಗಳ ಮುದ್ದೆಯಂತೆ ಆಗಲಿ. ಪೂಜ್ಯರೇ, ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಸುಮಂತ್ರೇ, ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನ ನಾಡಿನೆಲ್ಲೆಡೆಯೂ ಡಂಗೂರ ಮೂಲಕ ಪ್ರಚುರಪಡಿಸು. ಅಪ್ಪಣೆ ಮಹಾಪ್ರಭು. ತನೆಯನ್ನು ರಾಜವನು ತನೆಯನ್ನು ರಾಜವನು ಆನಂದ ಮನಕೀಗ ತನೆಯನ್ನು ರಾಜವ ಭೋಗಿಪನು ತನೆಯನ್ನು ರಾಜವ ಭೋಗಿಪನು ಆನಂದ ಈ ದಿನ ಎಂಥ ಸುದಿನ. ನನ್ನ ಕುಮಾರನ ಭಾಗ್ಯವೇ ಭಾಗ್ಯ. ಆದಿರಲಿ, ಇಷ್ಟು ವೇಳೆಗಾಗಲೇ ಆಗಮಿಸುತ್ತಿದ್ದ ನನ್ನ ಪ್ರಾಣಕಾರ್ತರು ಬಾರದಿರಲು ಕಾರಣವೇನಿರಬಹುದು? ಕಾರಣವೇ ತಿಳಿಯದಂತಾಗಿರುವುದಲ್ಲ. ಮನಸ್ಸಿನ ಕಳವಳ ಹೇಳಲಾರೆ
ಜನಯ್ಯನ ಚಿತ್ತವನೆಲ್ಲವ ಚಿತ್ತ ಜನಯ್ಯನ ಚಿತ್ತವನೆಲ್ಲವ ಚಿತ್ತ ಜನಯ್ಯನ ಚಿತ್ತವನೆಲ್ಲವ ಚಿತ್ತ ಜನಯ್ಯನ ಚಿತ್ತವನೆಲ್ಲವ ಚಿತ್ತ ಸೋತಲಿದೆ ನರಮನೆಯೆಲ್ಲವು ಚಿತ್ತ ಸೋತಲಿದೆ ನರಮನೆಯೆಲ್ಲವು ಮನಸ್ಸಿನ ಕಳವಳ ಹೇಳಲಾರೆ ಮನಸ್ಸಿನ ಭ್ರಮೆಯ ಮಾತಾಡಲಾರೆ ಮನಸ್ಸಿನ ಕಳವಳ ಧಗಧಗಿ ಸೋತಲಿದೆ ಮನಸ್ಸಿನ ವೇದನೆ ಧಗಧಗ ಎದ್ದಿದೆ ಮನಸ್ಸಿನ ವೇದನೆ ಧಗಧಗಿ ಸೋತಲಿದೆ ಮನಸ್ಸಿನ ವೇದನೆ ಕಾಂತನು ಏದ ಕುಮಾರತಿ ಹೋದೆ ಕಾಂತನು ಏದ ಕುಮಾರತಿ ಹೋದನು ಮನಸ್ಸಿನ ಕಳವಳ ಹೇಳಲಾರೆ ಮನಸ್ಸಿನ ಭ್ರಮೆಯ ನಾ ತಾಳಲಾರೆ ಮನಸ್ಸಿನ ಕಳವಳ ಅದಲ್ಲ ಇಷ್ಟು ವೇಳೆಗಾಗಲೇ ಆಗಮಿಸುತ್ತಿದ್ದ ಮಂತರೆಯು ಬಾರದಿರಲು ಕಾರಣವೇನಿರುವುದು ಓಹೋ ಆಕೆ ಬರುತ್ತಿರುವುದು ಬರಲಿ ಸಂಭ್ರಮವೋ ಈ ನಗರದೊಳೇನಿ ಸಂಭ್ರಮವೋ ಕೇರಿಗಳಳು ಚಾರು ಶೃಂಗಾರದ ಕೇರಿಗಳಲು ಚಾರು ಶೃಂಗಾರದ ತೋರಣಲತೆಗಳು ತೋರಣಲತೆಗಳು ತೋರುತ್ತಲಿರುವುದು ತೋರಣಲತೆಗಳು ತೋರುತ್ತಲಿರುವುದು ಏನಿ ಸಂಭ್ರಮವೋ ಈ ನಗರದಳೇನಿ ಸಂಭ್ರಮವೋ ಎತ್ತಲು ನೋಡಲು ಮುತ್ತಿನ ತೋರಣ ಎತ್ತಲು ನೋಡಲು ಮುತ್ತಿನ ತೋರಣ ಚಿತ್ತಕಾನಂದವ ಚಿತ್ತಕಾನಂದವ ಇತ್ತು ಮೆರೆಯುವುದು ಚಿತ್ತಕಾನಂದವ ಇತ್ತು ಮೆರೆಯುವುದು ಏರಿ ಸಂಭ್ರಮವೋ ಈ ನಗರದೊಳೇರಿ ಸಂಭ್ರಮವೋ ಆ
ನೋಡಿದರೂ ದೀಪ ಅಲಂಕಾರಗಳು ಹಸಿರು ತೋರಣಗಳು ಇದೆಯಲ್ಲ, ಇದು ಅಯೋಧ್ಯೆ ಎಂತದೇ ಕಾಣುತ್ತೆ. ಇರಲಿ, ಕೈಕೇನ ಕೇಳಿದರೆ ಏನು ಅಂತ ವಿಚಾರಿಸಿಕೊಂಡು ಬರ್ತೀನಿ. ಕೈಕಾ, ಓಹೋ, ಇಲ್ಲೇ ಇದ್ದೀರಾ? ಸುಖಾಗಮನವೇನೆ? ಆಹಾ, ಸುಖಾಗಮನ ಇದ್ದೀನಿ. ಕೈಕಾ, ನೀವು ಸುಖವಾಗಿದ್ದೀರಾ? ನನಗೇನಾಗಿರುವುದು? ನಾನು ಬಹಳ ಸೌಖ್ಯವಾಗಿ ಇರುವೆನಲ್ಲ. ಅದು ಎಷ್ಟೇ ಆಗ್ಲಿ ಮಹಾರಾಜರ ಅರಮನೆಯೊಳಗಲ್ವ ಇರೋದು ನೀವು, ಅಲ್ಲವೇ? ಸರಿ, ಏನು ಇವತ್ತಿಷ್ಟು ದಿನ ಸಂತೋಷದಿಂದಿದ್ದೀರಲ್ಲ? ಈ ಸಂತೋಷಕ್ಕೆ ಕಾರಣವೇನೆಂದು ನಿನಗೆ ತಿಳಿಯದೇನೆ? ತಿಳಿಯದು, ಖಂಡಿತವಾಗಿಯೂ ತಿಳಿಯದೆ. ಖಂಡಿತವಾಗೂ ನಿಮ್ಮಂತರು ಹೇಳಿದರೆ ನನಗೆ ತಿಳಿಯದು. ಹಾಗಾದ್ರೆ ಹೇಳುವೆನು ಕೇಳು ಮಂತರ. ಕೇಳು. ಕಂದನಾದ ರಾಮಗೆ ಮಂತರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಮಂತರ. ಮಂಥರ, ಈ ದಿನ ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆದ್ದರಿಂದಲೇ ಅದರೊಳು ಇಂತಹ ಸುಂದರವಾದ ಮಾಲೆಗಳನ್ನು ಸಿದ್ಧಪಡಿಸಿರುವೆನು. ಅಯ್ಯೋ ಮರಳೆ, ಅವು ಹೂವಿನ ಮಾಲೆಗಳಲ್ಲ, ಹಾವಿನ ವಿಷ ಜ್ವಾಲೆಗಳು. ಮಂಥರ, ನಿನ್ನ ಸುಖ ಸಂತೋಷವನ್ನು ಉರಿಸುವ ಜ್ವಾಲಾಮಾಲೆಗಳು. ಮಂಥರ, ಇದೇನೆ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದು. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಾಡಿಗೆ ನಾಡೆ ಸಂತೋಷ ಪಡುತ್ತಿರುವಾಗ ನೀನು ಮಾತ್ರ ಈ ರೀತಿಯಾಗಿ ಮಾತನಾಡುತ್ತಿರುವೆಯಲ್ಲ, ನನಗೊಂದು ಅರ್ಥವಾಗದಂತಾಗಿರುವುದು. ಅರ್ಥವಾಗದಿಂದಿರುವುದರಿಂದಲೇ ನಿನಗೆ ಅನರ್ಥವ ಸಿದ್ಧವಾಗಿರುವುದು. ಏನು? ನನಗೆ ಅನರ್ಥವೇ? ಅಂದರೇನು ಮಂಥರ? ಕೈಕಾ, ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಿದ್ದರೆ
ನೀನು ಸಂತೋಷ ಪಡಬಹುದಾಗಿತ್ತು. ಆದರೆ ನಿನ್ನ ಸವತಿಯ ಮಗ ರಾಮನಿಗೆ ರಾಜ್ಯಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ಸಾಕು ಮಾಡೆ ಈ ನಿನ್ನ ಮಾತುಗಳನ್ನು. ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆ ಏನೇ? ನನಗೂ ಭರತನ ಬೇರೆಯಲ್ಲ, ರಾಮನ ಬೇರೆಯಲ್ಲ. ಎಲ್ಲರೂ ನನ್ನ ಮುಚ್ಚಿನ ಕಣ್ಮಣಿಗಳು. ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನಲ್ಲಿ ಅತಿಯಾದ ಪ್ರೀತಿಯನ್ನಿಟ್ಟವನು. ತಿಳಿಯಿತೇನು? ಕೈಕ, ನಿನ್ನ ಸವತಿಯಿಂದ ನಿನಗಾಗುವ ತೊಂದರೆಯನ್ನು ನಿನ್ನ ಸವತಿಯ ಮಗನಿಂದ ನಿನ್ನ ಮಗನಿಗಾಗುವ 21 ಯೋಚಿಸೆಂದು ಹೇಳಿದ್ದೆನು. ನಾನೇಕೆ ನಿನಗೆ ಬೇಜಾರು ಉಂಟು ಮಾಡಲಿ? ನಾನಿನ್ನು ಮಂಥರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೇನು? ನನ್ನ ಕುಮಾರಗಾಗುವ ಹಾನಿಯಾದರೂ ಏನು? ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ಇದರಿಂದ ತೊಂದರೆ ಏನಿರುವುದು? ತೊಂದರೆ ಇದೆ, ನಾನಿನ್ನು ಬರುತ್ತೇನೆ. ಅಂದರೆ ಮಂಥರ ನನ್ನ ಒಳಿತಿಗಾಗಿ ಹೇಳ್ತಿರುವಳೆ. ನಾನು ಮೋಸ ಹೋದೇನೆ. ಮಂಥರ, ಈಗ ನಾನೇನು ಮಾಡಲಿ? ಕರೆದ ನಮ್ಮ ಎಲ್ಲಿ ಹೋದರೂ ಇರಬೇಕು ನನ್ನ ಸುಖ. ನೀನೇ ಬೇಕು. ಹೌದು, ಹೇಳು. ನಾನಿಲ್ಲ ಅಂದರೆ ನೀನು ಸುಖವಾಗಿರಲ್ಲ. ಕೈಕ, ಕೇಳು. ಹಿಂದೆ ದೇವಾಸುರರ ಯುದ್ಧದಲ್ಲಿ ದಶರಥ ಚಕ್ರವರ್ತಿಗೆ ನೀನು ಮಾಡಿದ ಸಹಾಯಕ್ಕಾಗಿ ನಿನಗೆ 2 ವರಗಳನ್ನು ನಡೆಸಿಕೊಡುವನೆಂದು ವಾಗ್ದಾನ ಮಾಡಿದರೆಂದು ನೀನು ನನ್ನೊಡನೆ ಹೇಳಿದೆಯಲ್ಲವೇ? ನಿಜ. ಆ ವರಗಳನ್ನು ಸಮಯ ಬಂದಾಗ ಕೇಳಿಕೊಡುವುದಾಗಿ ನಾನೇ ತಿಳಿಸಿರುವೆನಲ್ಲ. ಹಾಗಾದರೆ ಹೇಳುವೆನು, ಕೇಳು. ಏನೆಂದು ಕೇಳಿಕೊಳ್ಳಬೇಕು? ಯಾಚಿತೆ ವರ ಎರಡನೇ. ಕೈಕ, 2 ವರ. ಯಾಚಿತೆ ವರ ಎರಡನೇ. ಆಹಾ, ಯೋಚನೆಯ ತೊರೆವುದು ಯೋಚನೆಯ ತೊರೆವುದು ಯಾಕೆ ದೇವರ ಎರಡನೇನು. ಮಂಥರ, ಅವಕಾಶ ಮಾಡದಂತೆ ಸವಕಾಶ ಮಾಡದಂತೆ ಕವಕಾದಿಗಲೇ ಕವಕಾದಿಗಲೇ ಯಾಕೆ ದೇವರ ಎರಡನೇನು. ಕೈಕ, ಮಂಥರ, ಒಂದುವರೆಗೆ ರಾಮನನ್ನು ಒಂದುವರೆಗೆ ರಾಮನನ್ನು ಇಂದು ಕಳೆಯಿತು ಕಾಡಿಗೆ ನೋತ. ಇಂದು ಕಳೆಯಿತು ಕಾಡಿಗೆ ನೋತ. ಎಂದರು ಪನ ಕೇಳು ನೀನು. ಬೇಗ ಎಂದರು ಪನ ಕೇಳು ನೀನು. ಚಂದದಿಂದ ದೊರೆಯಲಿರುವುದು ಚಂದದಿಂದ ದೊರೆಯಲಿರು ಯಾಕೆ ದೇವರ ಎರಡನೇನು. ಎರಡನೇ ಬರ ಎರಡನೆಯ ವರಗೆ ರಾಜ. ಎರಡನೆಯ ವರಗೆ ರಾಜ ಭರತನಿಗೆ ನೀಡುವಂತೆ ಭರತನಿಗೆ ನೀಡುವಂತೆ ಧರಣಿಪತಿಯೇ ನಡೆದು ಎಂದು
ದೇವರ ಎರಡನೇನೋ ಕೈಕಾ, ಮಂತರ ಈ ದಿನ ಮಹಾರಾಜರು ಬರುವ ವೇಳೆಗೆ ನೀನು ಅಲಂಕಾರವಿಲ್ಲದೆ ವೀಣಲಾಗಿ ಕೋಪದಿಂದ ಮಲಗಿರು. ಆಗ ಮಹಾರಾಜರು ಬಂದು ಏನು ಸಮಾಚಾರವೆಂದು ಕೇಳುವರು. ಆಗ ನೀನು ಹಿಂದೆ ನನಗೆ 7 ವರಗಳನ್ನು ನಡೆಸಿಕೊಡುವುದಾಗಿ ವಾಗ್ದಾನ ಮಾಡಿದಿರಲ್ಲ, ಇದುವರೆಗೂ ನಡೆಸಿಕೊಡಲಿಲ್ಲ, ಈಗಲಾದರೂ ನಡೆಸಿಕೊಡುತ್ತೀರಾ ಅಂತ ಕೇಳು. ಆಗ ಮಹಾರಾಜರು ಶ್ರೀರಾಮಚಂದ್ರನ ಮೇಲೆ ಹಣೆ ಇಟ್ಟು ನಡೆಸಿಕೊಡುತ್ತೇನೆಂದು ಹೇಳುವ ತನಕ ಪ್ರಮಾಣವನ್ನು ತೆಗೆದುಕೊಂಡ ನಂತರ ಈ ವಿಷಯವನ್ನು ತಿಳಿಸು. ಹಾಗೆ ಆಗಲಿ. ಒಂದನೆಯವರೆಗೆ ಈ ಕೌಸಲ್ಯ ರಾಜ್ಯವನ್ನು ಭರತನಿಗೆ ನೀಡುವಂತೆಯೂ. ಮಂತರ ಏನ್ ಹೇಳಿದೆ? ಭಲೆ ಭಲೆ ಮಂತರ, ಎಂಥ ಚತುರಿಯ ನೀನು. ಅಪಾಯಕ್ಕೆ ತಕ್ಕ ಉಪಾಯ. ಮೆಚ್ಚಿದೆ ನಿನ್ನ ಜಾಣ್ಮೆಯನ್ನು. ಅದು ಸರಿ, 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? ಯಾರಾದರೂ ನೋಡಿದ್ರೆ ನನ್ನನ್ನು ಸುಮ್ಮನೆ ಬಿಡುತ್ತಾರಮ್ಮ. ಅಂಥದ್ದೇನು ಹೇಳುವೆ? ಅಯ್ಯೋ, ಈಗ ಯಾರು ಇಲ್ಲ, ನೀನು ಒಂದ್ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊ. ನಾನು ಹೌದು. 2ನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕರ ದಾರಿಯಾಗಿ ನಾರಮುಡಿ ಹುಟ್ಟುಕೊಂಡು 14 ವರ್ಷ ವನವಾಸಕ್ಕೆ ಹೋಗುವಂತೆ. ಸಾಕು ಮಂತರ, ಸಾಕು. ಅಬ್ಬಾ, ಕೇಳಲು ಎಷ್ಟೊಂದು ಕಠೋರವಾಗಿರುವುದು. ಏನು ಹೇಳಿದೆ? ನನ್ನ ಮುತ್ತು ತೆರೆಯ, ನನ್ನ ಆಶಾ ಜ್ಯೋತಿ. ಚಿಕ್ಕಂದಿನಲ್ಲಿ ಲಾಲನೆ ಪಾಲನೆಯನ್ನು ಮಾಡಿ ಆಟವಾಡಿಸಿ ಅಳಬೇಡ ಕಂದ, ಅಳಬೇಡ. ಅದು ನೋಡು, ಚಂದ ಮಾಮ ನಿನ್ನನ್ನೇ ನೋಡಿ ನಗುತ್ತಿರುವನು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನು ಕಂದ ಎಂದು ತುತ್ತನ್ನಿಟ್ಟು ಬಾಚಿ ತಪ್ಪಿ ಮುತ್ತನ್ನಿಟ್ಟು ಪ್ರೀತಿ ಮಮತೆಗಳನ್ನು ದಾರಿ ಎರೆದು ಅಕ್ಕರೆಯಿಂದ ಸಾಕಿದ ಕುಮಾರನನ್ನು ನಿಷ್ಕರುಣೆಯಿಂದ ಕಠೋಳ ಹೃದಯಳಾಗಿ ಕಾಡಿಗೆ ಕಳಿಸಬೇಕೆ? ದುಷ್ಟೇ, ನೀನಲ್ಲದೆ ಮತ್ತಾರಾದರೂ ಇಂತಹ ಮಾತುಗಳನ್ನಾಡಿದ್ದರೆ ನಿನ್ನ ಮುಖ ನೋಡುವುದು ಸಹ ಪಾಪಕರ. ತೊಲಗು. ನಿನಗೆ ಒಳ್ಳೆಯದಕ್ಕೆ ನಾನು ಹೇಳಿದಕ್ಕೆ ನಿನಗೆ ಪಾಪ ಬಂದುತ್ತಾ? ಅನುಭವಿಸು ಹೋಗು, ನಾನಿನ್ನು ಬರವೆ. ಮಂತರ ಹೇಳಿದ್ದು ನನ್ನ ಒಳಿತಿಗೆ ಆಗಿಲ್ಲವೇ? ಸವತಿ ಮಾತ್ಸರ ಎಂಬುದು ಪ್ರಪಂಚದಲ್ಲಿ ಬಹಳ ಅನರ್ಥಕರ. ನನ್ನ ಪ್ರಾಣಕಂತರೆ ನನ್ನ ಹಾಗೂ ನನ್ನ ಭವಿಷ್ಯವನ್ನು ಯೋಚಿಸದೆ ಹೋದಾಗ ನಾನೇಕೆ ಯೋಚಿಸಲಿ ರಾಮನ ಬಗ್ಗೆ? ನನ್ನ ಮಗ ಭರತನೇ ನನಗೆ ಮುಖ್ಯ. ಸರಿ, ಹಾಗೆ ಮಾಡುತ್ತೇನೆ. ಬರಲಿ ಆ ವೃದ್ಧ, ತಕ್ಕ ಪಾಠವನ್ನು ಕಲಿಸುತ್ತೇನೆ.